ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕಿರುತೆರೆ ನಟಿ ಕಾವ್ಯ ಗೌಡ ತಮ್ಮ ಪುಟಾಣಿ ಮಗಳ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಮಗಳಿಗೆ ಜಸ್ಟ್ 6 ದಿನಗಳು ತುಂಬಿದಾಗ ಕಾವ್ಯ ಗೌಡ ಮಾಡಿಸಿದ ಮೊದಲ ಫೋಟೋ ಶೂಟ್ನ ಫೋಟೋ ಆಲ್ಬಮ್ ಇಲ್ಲಿದೆ ನೋಡಿ. ಮೀರಾ ಮಾಧವ, ಶುಭ ವಿವಾಹ, ಗಾಂಧಾರಿ, ರಾಧಾರಮಣ ಮುಂತಾದ ಹಿಟ್ ಸೀರಿಯಲ್ಗಳಲ್ಲಿ ಮಿಂಚಿದ ಚೆಲುವೆ ಕಾವ್ಯಗೌಡ. 2021ರಲ್ಲಿ ಉದ್ಯಮಿ ಸೋಮಶೇಖರ್ ಅವರನ್ನು ಕಾವ್ಯಗೌಡ ಮದುವೆಯಾದರು. ಈ ವರ್ಷದ ಜನವರಿ ತಿಂಗಳಲ್ಲಿ ಅಯೋಧ್ಯೆಯಲ್ಲಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಹೆಣ್ಣು ಮಗುವಿಗೆ ಕಾವ್ಯಗೌಡ ಜನ್ಮ ನೀಡಿದರು. ಮಗಳನ್ನು ಪ್ರೀತಿಯಿಂದ ಸಿಯಾ ಅಂತ ಕಾವ್ಯಗೌಡ ಕರೆಯುತ್ತಾರೆ. ಸಿಯಾ ಹುಟ್ಟಿದ 6 ದಿನಗಳಿಗೆ ಕಾವ್ಯಗೌಡ ಮೊದಲ ಫೋಟೋಶೂಟ್ ಮಾಡಿಸಿದರು. ಇದೀಗ ಪುಟಾಣಿ ಸಿಯಾಗೆ 6 ತಿಂಗಳು ತುಂಬಿದೆ. ಮಗಳಿಗೆ 7 ತಿಂಗಳು ತುಂಬಿದ ಸಂಭ್ರಮದಲ್ಲಿ ಮೊದಲ ಫೋಟೋಶೂಟ್ನ ಫೋಟೋಗಳನ್ನು ಕಾವ್ಯಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. 6 ದಿನಗಳ ಪುಟಾಣಿ ಸಿಯಾ ಅಂದು ಹೇಗಿದ್ದಳು? ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಜನಿಸಿದ ಕೂಸು ಸಿಯಾ. ಸಿಯಾ ಜನಿಸಿದ ಮೇಲೆ ಕಾವ್ಯಗೌಡ ಫ್ಯಾಮಿಲಿಯಲ್ಲಿ ಸಂತಸ ಇಮ್ಮಡಿಯಾಗಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದೇ ಮಗಳು ಹುಟ್ಟಿರೋದ್ರಿಂದ ಪುಟಾಣಿಗೆ ಕಾವ್ಯಗೌಡ ಸಿಯಾ ಅಂದರೆ ಸೀತಾ ಎಂದು ಕರೆಯುತ್ತಾರೆ. ಮಗುವಿಗೆ ಈಗ 7 ತಿಂಗಳು ತುಂಬಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಗಳ ಫೋಟೋವನ್ನು ಕಾವ್ಯಗೌಡ ರಿವೀಲ್ ಮಾಡಿದ್ದಾರೆ.